ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ. ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ಎಲ್ಲಾ ವಾನರ ಜೊತೆ ರಾಮ ಲಕ್ಷ್ಮಣ ಸುಗ್ರೀವ ಸಮುದ್ರದ ತೀರಕ್ಕೆ ಬಂದ್ ನೆಲೆಸ್ತಾರೆ. ಹಾಗೆ ಈ ಕಡೆ ರಾವಣ ಎಲ್ಲರನ್ನು ಕರೆದು ಒಂದು ಸಭೆನ ನಡೆಸ್ತಿರ್ತಾನೆ. ಅವಾಗ ಕೇಳ್ತಾನೆ ಎಲ್ಲರಿಗೂ ಏನ್ ಮಾಡೋದು, ರಾಮಚಂದ್ರ ಬರ್ತಾನೆ ಅಂತ. ಅದಕ್ಕೆ ವಿಭೀಷಣ ಎದ್ ನಿಂತ್ಕೊಂಡು ಹೇಳ್ತಾನೆ, ಸೀತಾದೇವಿನ ನಾವು ರಾಮನಿಗೆ ಒಪ್ಸೋಣ, ಅವನಲ್ಲಿ ಕ್ಷಮೆ ಕೇಳೋಣ, ನಮ್ಮ ರಾಕ್ಷಸ ರಾಜನ ಅಂದ್ರೆ ಎಲ್ಲಾ ನಮ್ಮ ವಂಶನ ಉಳಿಸ್ಕೊಳ್ಳೋಣ. ಇಲ್ಲ ಅಂದ್ರೆ ರಾಮಚಂದ್ರ ಖಂಡಿತವಾಗ್ಲೂ ಸಮುದ್ರನ ದಾಟ್ಕೊಂಡ್ ಬಂದು ನಮ್ಮೆಲ್ಲರನ್ನು ಸಂಹಾರ ಮಾಡಿ ಸೀತೆನ ಕರ್ಕೊಂಡು ಹೋಗ್ತಾನೆ, ಇದು ನಿಶ್ಚಯ ಅಂತ ವಿಭೀಷಣ ಹೇಳ್ತಾನೆ. ವಿಭೀಷಣ ಮಾತನ್ನ ಕೇಳಿಸ್ಕೊಂಡು ರಾವಣನಿಗೆ ಕೋಪ ಬರತ್ತೆ. ಕೋಪ ಬಂದು ಅವನ ಅಂತಃಪುರಕ್ಕೆ ಹೋಗ್ತಾನೆ. ಏನೂ ಮಾತಾಡಲ್ಲ, ಸುಮ್ನೆ ಅವನ ಅಂತಃಪುರಕ್ಕೆ ಹೋಗ್ತಾನೆ. ಅಂತಃಪುರಕ್ಕೆ ಹೋದ್ಮೇಲೆ ಅವನ್ ಹಿಂದೆನೆ ವಿಭೀಷಣ ಹೋಗ್ತಾನೆ. ಹೋಗ್ಬಿಟ್ಟು ವಿಭೀಷಣ ಯಾರು ಇರಲ್ಲ ಅಂತಃಪುರದಲ್ಲಿ, ಅಂದ್ರೆ ಮಂತ್ರಿಗಳು ಅವರು ಇವರು ಇರಲ್ಲ. ವಿಭೀಷಣ ರಾವಣನ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ. ನೋಡು, ಸೀತೆನ ನಾವು ಕರ್ಕೊಂಡ್ ಬಂದಿದ್ದಂದ್ರೆ ಅಪಹರಿಸ್ಕೊಂಡ್ ಬಂದಿದ್ದು ತುಂಬಾ ದೊಡ್ಡ ತಪ್ಪು, ಅದು ದೊಡ್ಡ ಧರ್ಮ. ನಾನ್ ನಿನಗೆ ಒಬ್ಬ ತಂದೆಯಾಗಿ ಅಂದ್ರೆ ರಾವಣ ಈಗ ವಿಭೀಷಣಿಗೆ ತಂದೆ ಸ್ಥಾನದಲ್ಲಿದ್ದಾನೆ. ನಾನ್ ನಿನ್ನ ಒಬ್ಬ ತಂದೆ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ನಿನ್ನ ತಮ್ಮನಾಗಿ ನಿನ್ನ ಯೋಗಕ್ಷೇಮದ ನಾವೇನ್ ವೆಲ್ ವಿಶರ್ ಅಂತ ಹೇಳ್ತೀವಿ, ನಿನ್ ಯೋಗಕ್ಷೇಮನ ಬಯಸೋನಾಗಿ ನೀನು ತುಂಬಾ ಅಂದ್ರೆ ನಿನ್ನ ಹತ್ರ ಎಲ್ಲ ಇದೆ, ನೀನು ತುಂಬಾ ವರ್ಷ ಬದುಕ್ಬೇಕು, ಎಲ್ಲಾನು ಆಡಳಿತ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಿನ್ ವೆಲ್ ವಿಶರ್ ಆಗಿ ಹೇಳ್ತಾ ಇದ್ದೀನಿ, ಸೀತೆನ ನಾವು ಮರಳಿ ಒಪ್ಸಿ ಕ್ಷಮೆ ಕೇಳೋಣ. ಇದೇ ಸೂಕ್ತವಾದ ಸಮಯ, ಇದೇ ಸೂಕ್ತವಾದದ ಏನು ಪ್ರತಿ ಉತ್ತರ ಅಥವಾ ನಿರ್ಧಾರ ಅಂತ ವಿಭೀಷಣ ರಾವಣನಿಗೆ ಹೇಳ್ತಾನೆ. ಆದ್ರೆ ರಾವಣ ಅದನ್ನೆಲ್ಲ ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಯಾಕಂದ್ರೆ ಅದು ನಾವ್ ಹೇಳ್ತೀವಲ್ಲ, ಸತ್ಯ ಕಹಿಯಾಗಿರತ್ತಂತ. ಸೊ ಆ ರೀತಿ ಸತ್ಯ ಕಹಿಯಾಗಿನೇ ಇರತ್ತೆ. ಅದನ್ನೆಲ್ಲ ರಾವಣ ಕೇಳಿಸ್ಕೊಳ್ಳಲ್ಲ. ಮತ್ತೆ ಅವನು ವಿಭೀಷಣನ್ ಮೇಲೆ ಕೋಪ ಮಾಡ್ಕೊಂಡು ಹೇಳ್ತಾನೆ, ನೀನ್ ನನಗೆ ಶತ್ರು ಅನ್ಸತ್ತೆ, ನೀ ನನ್ ತಮ್ಮ ಅಲ್ಲ, ನನ್ ಶತ್ರು ಅನ್ಸತ್ತೆ. ರಾಕ್ಷಸರ ವಂಶದಲ್ಲೇ ನೀನ್ ಹುಟ್ಬಾರ್ದಿತ್ತು, ನಿನಗ್ ಯಾಕೆ ಇಂತ ದುರ್ಬುದ್ಧಿ ಅಂತ. ಆಕ್ಚುಲಿ ದುರ್ಬುದ್ಧಿ ಇರೋದು ರಾವಣನಿಗೆ, ಬಟ್ ಅವನ್ ವಿಭೀಷಣನ್ ಬೈತಿದ್ದಾನೆ. ಮತ್ತೆ ಅಂತಃಪುರದಿಂದ ಕೋಪದಿಂದ ಬಂದು ಸಭೆಯಲ್ಲಿ ಎಲ್ಲಾ ರಾಜರ ಜೊತೆ ಚರ್ಚೆ ಮಾಡಕ್ಕಂತ ಕೂತ್ಕೋತಾನೆ. ಅವಾಗ ಪ್ರಹಸ್ತ ಅಂತ ಒಬ್ಬ ಮಂತ್ರಿ ಹೇಳ್ತಾನೆ, ನೋಡು, ಹೆಂಗೂ ರಾಮ ಬರ್ತಾನೆ, ಖಂಡಿತವಾಗ್ಲೂ ರಾಮ ಬರ್ತಾನೆ. ಯಾಕಂದ್ರೆ ಅವ್ನ್ ದೂತನೇ ಸಮುದ್ರ ದಾಟ್ಕೊಂಡ್ ಬಂದಿದ್ದಾನಂದ್ರೆ ರಾಮ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಅವ್ನ್ ಬರೋಕ್ಕಿಂತ ಮುಂಚೆನ ಸೀತೆನ ನೀನು ಅಪಹರಿಸ್ಕೊಂಡಂತೂ ಬಂದಿದ್ಯೆ, ಅವಳಿಗೆ ಯಾಕೆ ಇಷ್ಟು ಸಮಯ ಕೊಡ್ತೀಯ, ಅವಳನ್ನ ಬಲಾತ್ಕಾರದಿಂದ ನೀನು ಅವಳ ಮೇಲೆ ಹಲ್ಲೆ ಮಾಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ರಾವಣ, ಹಿಂದೆ ನಾವು ಒಂದ್ ಕತೆ ಕೇಳಿದ್ವಿ, ಇದೇ ರಾಮಾಯಣದ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಸ್ಟೋರೀಸು ಸಿಗತ್ತೆ ಕಂಪ್ಲೀಟ್ ಆಗಿ, ಎಲ್ಲಾ ಪಾರ್ಟುನು ಸಿಗತ್ತೆ, ಪಾರ್ಟ್ 1 ಇಂದ ಇಲ್ಲಿವರೆಗೂ ಸಿಗತ್ತೆ. ಸೊ ಪುಂಜಸ್ಥಳ ಅಂತ ಅಂದ್ರೆ ಅಂಜನಾ ದೇವಿನೇ ಪುಂಜಸ್ಥಳ, ಹನುಮಂತನ ತಾಯಿ. ಅವಳು ಇಂದ್ರಲೋಕದಲ್ಲಿ ಅಪ್ಸರೆ ಇರ್ತಾಳೆ. ಅವಳನ್ನ ರಾವಣ ಅಪಹರಿಸಿರೋ ಕತೆ ನಮಗ್ ಗೊತ್ತಿದೆ. ಅಪಹರಿಸಿ ಬಲಾತ್ಕಾರ ಮಾಡಿರ್ತಾನೆ, ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಅವಳು ಹೋಗಿ ಬ್ರಹ್ಮ ದೇವರ ಹತ್ರ, ಇಂದ್ರ ದೇವರ ಹತ್ರ ಕೇಳ್ಕೊತಾಳೆ, ಈ ರೀತಿ ರಾವಣ ಮಾಡಿದಾನೆ ಅಂತ. ಅದಕ್ಕೆ ಶಾಪ ಕೊಡ್ತಾರೆ ಬ್ರಹ್ಮದೇವರು, ಯಾವ್ದಾರು ಹೆಣ್ಣನ್ನ ಅವಳಿಗೆ ಮನ್ಸಿಲ್ದೆ ನೀನೇನಾದ್ರು ಅವಳನ್ನ ಅಪಹರಿಸಿ ಅವಳ ಮೇಲೆ ಬಲಾತ್ಕಾರವಾಗಿ ನಡ್ಕೊಂಡ್ರೆ ನಿನ್ ಸಾವು ಬರತ್ತೆ ಅಂತ. ಆ ಕಾರಣಕ್ಕಯ್ಯ ನಾನು ಸೀತೆಗೆ ಅಂದ್ರೆ ಏನೂ ಬಲಾತ್ಕಾರ ಮಾಡ್ತಿಲ್ಲ, ಯಾಕಂದ್ರೆ ಅಲ್ಲಿ ಅವನ ಸಾವಿದೆ. ಅದನ್ನ ಪ್ರಹಸ್ತಂಗ್ ಹೇಳ್ತಾನೆ. ಪ್ರಹಸ್ತ ಮತ್ತೆ ಹೇಳ್ತಾನೆ, ಅಂದ್ರೆ ನೀನೇನು ಯೋಚನೆ ಮಾಡ್ಬೇಡ, ರಾಮ ಬರ್ಲಿ, ಸುಗ್ರೀವ ಬರ್ಲಿ, ಎಷ್ಟು ದೊಡ್ಡ ಸೈನ್ಯನಾರು ಬರ್ಲಿ, ಅದನ್ನೆಲ್ಲ ನಾವು ಸಂಹಾರ ಮಾಡೋಣ. ಆ ಕೆಲ್ಸಕ್ಕೆ ನೀನ್ ಯಾಕ್ ಬೇಕು, ನಾನು ಒಬ್ನೇ ಸಾಕು ಅಂತ. ಅಂದ್ರೆ ರಾವಣನ್ನ ಅಷ್ಟು ಸುಲಭವಾಗಿ ತಗೊಂಡ್ಬಿಟ್ಟಿದ್ದಾರೆ. ನೀನ್ ಯಾಕ್ ಬೇಕು, ರಾಮನ್ ಸೈನ್ಯ ಏನಿದೆ ಅದನ್ನ ನಾನೇ ಸಂಹಾರ ಮಾಡ್ತೀನಿ, ನೀನ್ ನಿಶ್ಚಿಂತೆಯಾಗಿರು, ಖಂಡಿತವಾಗೂ ಸೀತೆ ನಿಮ್ಗೆ ಸಿಕ್ಕೇ ಸಿಗ್ತಾಳೆ ಅಂತ. ಅಂದ್ರೆ ಹಾಳಾಗ್ತಿರೋರ್ನ ಇನ್ನೂ ಸ್ವಲ್ಪ ಮೋಟಿವೇಶನ್ ಕೊಟ್ಟು ಹಾಳ್ ಮಾಡೋದು. ಸೊ ಅದೇ ಸಮಯಕ್ಕೆ ಇಂದ್ರಜಿತು ಹೇಳ್ತಾನೆ, ನೀನೇನು ಯೋಚನೆ ಮಾಡ್ಬೇಡ, ಇಂದ್ರ ದೇವ್ರೇ ನನ್ನ ಸಂಹಾರ ಮಾಡಕ್ಕಾಗಿಲ್ಲ, ಅಂದ್ರೆ ನನ್ನ ಸೋಲ್ಸಕ್ಕಾಗಿಲ್ಲ. ಇಂದ್ರ ದೇವರಷ್ಟೇ ಪರಾಕ್ರಮಿ ಇರೋ ನಾನು, ಇನ್ನು ರಾಮ ಯಾವ ಲೆಕ್ಕ, ಅವನು ಸಾಮಾನ್ಯ ಮನುಷ್ಯ, ಜಟಾಧಾರಿ. ಸೊ ಆ ರೀತಿ ಇವ್ರು ನೋಡಿದ್ದಾರೆ. ಸೊ ಹಾಗಾಗಿ ಅವನ ಸೋಲ್ಸೋದು ಯುದ್ಧದಲ್ಲಿ ಅದು ನಿಶ್ಚಯ, ನೀನು ಯಾವುದೇ ರೀತಿಯಾದಂತ ಯೋಚನೆ ಮಾಡ್ಬೇಡ, ಸೀತೆ ಖಂಡಿತವಾಗೂ ನಿನ್ನ ಹೆಂಡತಿ ಆಗ್ತಾಳೆ ಅಂತ ಇಂದ್ರಜಿತು ಹೇಳ್ತಿರ್ತಾನೆ. ಅದಕ್ಕೆ ವಿಭೀಷಣನ್ಗೆ ಮತ್ತೆ ಕೋಪ ಬರತ್ತೆ. ಕೋಪ ಬಂದು ಹೇಳ್ತಾನೆ ಎದ್ ನಿಂತು,
ಆ ನೀನ್ ಅವನ್ ಮಗ ಅಲ್ಲ, ರಾವಣನ ಮಗ ಅಲ್ಲ, ಇಂದ್ರಜಿತನು ರಾವಣನ ಮಗ, ನೀನ್ ಅವನ್ ಮಗ ಅಲ್ಲ, ಅವನ ಶತ್ರು ನೀನು. ಯಾರು ತಪ್ಪು ದಾರಿ ಹಿಡಿತಿದ್ದಾರೆ ಅವರಿಗೆ ಇನ್ನೊಂದ್ ಸ್ವಲ್ಪ ನೀನ್ ಬಲ ತುಂಬಿ ಮತ್ತೆ ಇನ್ನು ಹೆಚ್ಚು ಹೆಚ್ಚು ತಪ್ಪು ಮಾಡೋ ತರ ಪ್ರೋತ್ಸಾಹ ಮಾಡ್ತಿದ್ಯಾ. ಮಗನ ರೂಪದಲ್ಲಿ ಹುಟ್ಟಿರುವಂತ ಶತ್ರು ನೀನು. ಖಂಡಿತವಾಗ್ಲೂ ನೀನು ನಿನ್ನ ತಂದೆಯ ಶ್ರೇಯಸ್ಸನ್ನ ಬಯಸ್ತಿಲ್ಲ. ನೀನ್ ಇನ್ನೂ ಚಿಕ್ಕವನು. ನಿನಗೆ ದೂರಾಲೋಚನೆ ಅಂದ್ರೆ ಮುಂದೆ ಏನಾಗತ್ತ ಅನ್ನೋ ಯೋಚನೆ ಇಲ್ಲ. ಸದ್ಯದ ಪರಿಸ್ಥಿತಿ ಅಂದ್ರೆ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಸ್ಕೇಪ್ ಆಗ್ಬೇಕಂತ ಯೋಚನೆ ಮಾಡ್ತಿರ್ತೀವಲ್ಲ, ಸೊ ಆ ರೀತಿ ಈಗಿನ ಪರಿಸ್ಥಿತಿಯಲ್ಲಿ ನೀನು ಪಾರಾಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ರಾಮನ ಸಂಹಾರ ಮಾಡೋದು ಅಷ್ಟು ಸಾಮಾನ್ಯದ ಕೆಲ್ಸ ಅಲ್ಲ. ಅವನ ಒಬ್ಬ ದೂತ, ರಾಮನ ಒಬ್ಬ ಸಾಮಾನ್ಯ ದೂತ ಲಂಕೆನೆಲ್ಲ ನಾಶ ಮಾಡಿ ಸೀತೆನ ಭೇಟಿಯಾಗಿ ಅಕ್ಷಯ ಕುಮಾರ ಸಾಮಾನ್ಯದವನಲ್ಲ, ನಿನ್ನ ತಂದೆ ಅಷ್ಟೇ ಪರಾಕ್ರಮ ಇರೋನು, ನಿನ್ನಷ್ಟೇ ಪರಾಕ್ರಮ ಇರೋನು ಅಂತ ಅಕ್ಷಯ ಕುಮಾರನ ಒಬ್ಬ ಸಾಮಾನ್ಯ ದೂತ ಸಂಹಾರ ಮಾಡಿ ಅಂದ್ರೆ ಕೊಲೆ ಮಾಡಿ ಸಾಯಿಸಿ ಯುದ್ಧದಲ್ಲಿ ಸೋಲ್ಸಿ ನಮ್ಗೆಲ್ಲಾ ಇಷ್ಟೆಲ್ಲ ಚಳ್ಳೆಯನ್ನು ತಿನ್ಸೋದಂತೀವಲ್ಲ, ಇಷ್ಟೆಲ್ಲ ಅನಾಹುತಾನ ಮಾಡಿ ಹೋಗಿದ್ದಾನಂದ್ರೆ ಇನ್ನು ರಾಮಚಂದ್ರನ್ ಪರಾಕ್ರಮ ಎಷ್ಟಿರ್ಬೋದು. ನಾನು ರಾಮಚಂದ್ರನ ಕಥೆಗಳನ್ನ ಕೇಳಿದೀನಿ, ಅವನ ಪರಾಕ್ರಮಗಳನ್ನ ಕೇಳಿದೀನಿ. ಏನು ಮಾರೀಚ ಹೇಳಿದ್ದ ರಾವಣನಿಗೆ ಅದೇ ಮಾತನ್ನ ವಿಭೀಷಣ ರಾವಣನಿಗೆ ಹೇಳ್ತಿದ್ದಾನೆ. ಆದ್ರೆ ದೇಹಕ್ಕೆ ಆರೋಗ್ಯವಾಗಿದ್ದು ಬಾಯಿಗೆ ರುಚಿಸಲ್ಲ ಅಂತಾರಲ್ಲ, ಸೊ ಸತ್ಯ ಹಿಡ್ಸಲ್ಲ ನಮ್ಗೆ, ಅದ್ ಕಹಿ ಅನ್ಸತ್ತೆ, ಕಷ್ಟ ಅನ್ಸತ್ತೆ ಕೇಳಕ್ಕೆ. ನಮ್ ತಲೆಯಲ್ಲಿ ಏನ್ ವಿಚಾರ ಇರತ್ತೆ ಅದ್ರ ಬಗ್ಗೆ ಯಾರು ನಮಗ್ ಉಪದೇಶ ಮಾಡಿದ್ರೆ ಅದನ್ನ ನಾವು ಈಸಿಯಾಗಿ ಕೇಳಿಸ್ಕೊಂಡ್ ಬಿಡ್ತೀವಿ, ಓ ನಾವ್ ಮಾಡೋದೇ ಸರಿ ಅಂತ. ಸೊ ಒಳ್ಳೇದ್ ಹೇಳಕ್ ಹೋದ್ರೆ ಅದ್ ನಮ್ಗೆ ಇಷ್ಟ ಆಗಲ್ಲ. ಆ ರೀತಿ ವಿಭೀಷಣ ಇಂದ್ರಜಿತನ ಬೈತಿದ್ದಾನೆ. ಅದಕ್ಕೆ ಇಂದ್ರಜಿತು ಅವನ ಚಿಕ್ಕಪ್ಪ ಅಂತಾನು ನೋಡ್ದೆ, ಅಂದ್ರೆ ವಿಭೀಷಣ ನನ್ ಚಿಕ್ಕಪ್ಪ ಅಂತಾನು ನೋಡ್ದೆ. ನೀನು ರಾಕ್ಷಸ ಕುಲದಲ್ಲಿ ಹುಟ್ಟಿ ಈ ರೀತಿ ಮಾತಾಡ್ತಿದ್ಯಾ, ಆ ಒಬ್ಬ ಸಾಮಾನ್ಯ ರಾಮಚಂದ್ರಗ್ ನೀನ್ ಇಷ್ಟು ಭಯ ಪಡ್ತಿದ್ಯಾ. ನನ್ ಒಂದೇ ಬಾಣದಿಂದ ಅವ್ರ ಅಷ್ಟೂ ಸೈನ್ಯನ ನಾನ್ ನಾಶ ಮಾಡೋ ಶಕ್ತಿ ಇದೆ ನನಗೆ. ನನ್ ತಂದೆ ಏನ್ ಬಯಸ್ತಾರೆ, ಅವ್ರಿಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ, ಹಾಗಾಗಿ ಅವ್ರು ಏನ್ ಬಯಸ್ತಾರೆ ಅದೊಂದು ಸಣ್ಣ ಕೆಲ್ಸ ನನ್ ತಂದೆಗ್ ಮಾಡಕ್ ಆಗಲ್ವಾ. ಮತ್ತೆ ಅವ್ನ್ ರಾವಣನಿಗೆ ಹೇಳೋದು, ಈ ಸಿಂಹಾಸನದಿಂದ ನೀನ್ ಕೆಳಗಿಳಿದ್ ಬರೋ ಅವಶ್ಯಕತೆನೇ ಇಲ್ಲ, ರಾಮನ ತಲೆನ ತಂದು ನೀನ್ ಮುಂದಿಡ್ತೀನಿ ಅಂತ ಇಂದ್ರಜಿತು ಅಷ್ಟೆಲ್ಲ ಮಾತಾಡ್ತಿರ್ತಾನೆ. ಹಾಗೆ ವಿಭೀಷಣನಿಗೆ ಬೈತಾನೆ, ನೀನು ನಪುಂಸಕ ಲಿಂಗದವನು, ರಾಕ್ಷಸರ ವಂಶದಲ್ಲಿ ಹುಟ್ಟಿ ನಮ್ಮ ಕುಲಕ್ಕೆ ಅಪಮಾನ ಮಾಡ್ತಿದ್ಯಾ, ಅಷ್ಟೂ ಪರಾಕ್ರಮ ಇಲ್ಲ, ಅವ್ರಿಗೆ ಹೆದರ್ಕೊಂಡು ಸೀತೆನ ಮರಳಿ ಒಪ್ಪಿಸ್ಬೇಕಂತಿದ್ಯಾ, ಅದು ಹೇಡಿಗಳ ಲಕ್ಷಣ. ನಿಜವಾದ ವೀರರು ಶೂರರು ಅಂದ್ರೆ ಬಂದಿದ್ ಬರ್ಲಿ ಯುದ್ಧ ಮಾಡೋಣ, ಏನು ನಮ್ ಪರಾಕ್ರಮನ ತೋರ್ಸೋಣ ಅಂತ ಇರತ್ತಾರೆ. ಆದ್ರೆ ನೀನು ಅವನಿಗೆ ಭಯ ಪಡ್ಕೊಂಡು ಅವ್ನ ಯಾರನ್ನೋ 14,000 ರಾಕ್ಷಸರನ್ನ ಸಾಯಿಸಿದ ಅಂತ ಭಯ ಪಡ್ಕೊಂಡು ಈ ರೀತಿ ಮಾತಾಡ್ತಿದ್ಯಲ್ಲ, ಅಂದ್ರೆ ಅಣ್ಣನ್ ಬಗ್ಗೆ ನಿನಗ್ ಗೊತ್ತಿರೋದು ಇಷ್ಟೇನಾ ಅಂತ. ಆದ್ರೂನು ವಿಭೀಷಣ ಯಾರೇನೇ ಅಂದ್ರು ಅಣ್ಣಂಗೆ ಕೆಟ್ಟದ್ದಾಗ್ಬಾರ್ದು ಅಂತ ಮತ್ತೆ ವಿಭೀಷಣ ರಾವಣನಿಗೆ ಹೇಳ್ತಾನೆ, ನೋಡು ತಿಳಿದೋ ತಿಳಿದ್ಲೇನೋ ಆಲ್ರೆಡಿ ಒಂದ್ ತಪ್ಪು ಮಾಡಿದ್ಯಾ, ಅಂದ್ರೆ ಸೀತೆನ ಅಪಹರಿಸ್ಕೊಂಡ್ ಬಂದಿದ್ಯಾ, ತಪ್ಪಿನ ಮೇಲೆ ತಪ್ಪು ಮಾಡೋದ್ ಬೇಡ. ಖಂಡಿತವಾಗ್ಲು ಸೀತೆ ಯಾವಾಗ ಬಂದಿದ್ದಾಳೆ ಲಂಕೆಗೆ ಅವಾಗಿಂದ ಅಪಶಕುನಗಳೇ ಕಾಣಿಸ್ತಿವೆ ನಮ್ಗೆ. ಅಪಶಕುನಗಳು ಹೆಂಗಂದ್ರೆ ಒಲೆ ಉರಿತಿರೋದು ಸಡನ್ ಆಗಿ ನಿಂತು ಹೋಗೋದು, ಅಥವಾ ಮರ ಗಿಡಗಳ ಎಲೆಗಳೆಲ್ಲ ಬಾಡಿ ಹೋಗೋದು, ಸರಿಯಾದ ಸಮಯಕ್ಕೆ ಮಳೆ ಬರ್ದೇ ಇರೋದು. ಸೊ ಈ ರೀತಿಗಳೆಲ್ಲ ಅಪಶಕನಗಳು. ಹಾಗೆ ಅವ್ರ ಬಳಸ್ತಿರುವಂತ ಬಂಗಾರಗಳು ಅದ್ರದ್ದೆಲ್ಲ ಬಣ್ಣ ಕುಗ್ಗೋದು, ಊಟದಲ್ಲಿ ಏನಾದ್ರೂ ಪ್ರಾಣಿನೋ ಅಥವಾ ಪಕ್ಷಿನೋ ಏನೋ ಒಂದ್ ಜಾತಿಯ ಕ್ರಿಮಿ ಬಿದ್ದು ಊಟ ಹಾಳಾಗೋದು. ಸೊ ಈ ರೀತಿ ಎಲ್ಲ ಆಗೋದು ಅದೆಲ್ಲವೂ ಅಪಶಕುನ. ಆಮೇಲೆ ನೀರಿನ ರುಚಿ ಬದಲಾಗೋದು, ಯಾಕಂದ್ರೆ ಪ್ರಕೃತಿನೂ ನಾವ್ ಯಾವ ರೀತಿ ಇರ್ತೀವಿ ಆ ರೀತಿ ನಮ್ಗೆ ಪ್ರಕೃತಿ ಸ್ಪಂದಿಸತ್ತಂತೆ. ನಾವು ಒಳ್ಳೆ ರೀತಿಯಲ್ಲಿ ಇದ್ರೆ ಅದು ಒಳ್ಳೆ ರೀತಿಯಲ್ಲಿ. ನಾವ್ ಇವಾಗ ವೆಹಿಕಲ್ ಎಲ್ಲ ಜಾಸ್ತಿ ಯೂಸ್ ಮಾಡಿ ನಮ್ಗೆ ಒಳ್ಳೆ ಆಕ್ಸಿಜನ್ ಬೇಕಂದ್ರೆ ಖಂಡಿತವಾಗ್ಲೂ ಸಿಗಲ್ಲ. ಅದೇ ಯಾವ್ದಾದ್ರು ಕಾಡು ಪ್ರದೇಶದಲ್ಲಿ ಅಥವಾ ನೇಚರ್ ಇರೋ ಹತ್ರ ಗ್ರೀನರಿ ಇರೋ ತರ ಆ ಕಡೆ ಎಲ್ಲ ಹೋದ್ರೆ ನಮ್ಗೆ ಒಳ್ಳೆ ಪರಿಶುದ್ಧವಾದ ಆಕ್ಸಿಜನ್ ಸಿಗತ್ತೆ, ಅಂದ್ರೆ ಗಾಳಿ ಸಿಗತ್ತೆ. ಸಿಟಿಯಲ್ಲಿ ನಾವೇನ್ ವೆಹಿಕಲ್ ಎಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಗೆ ಕೆಟ್ಟ ಗಾಳಿನೇ ಸಿಗೋದು, ಅದನ್ನೇ ಉಸಿರಾಡೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್, ನೆಗಡಿ, ಕೆಮ್ಮು, ಗಂಟ್ಲು ಕಟ್ಕೊಳ್ಳೋದು ಈ ತರದ್ದೆಲ್ಲ ಬರುತ್ತೆ. ಅಂದ್ರೆ ನಾವೇನ್ ಕೊಡ್ತೀವಿ ಅದಕ್ಕೆ ಪ್ರಕೃತಿ ಸ್ಪಂದಿಸತ್ತೆ. ಸೊ ಆ ರೀತಿ ಸೀತೆ ದುಃಖ ಪಡ್ತಿರೋದು, ಸೀತೆ ಅಂದ್ರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ಅವಳು ದುಃಖ ಪಡೋದ್ನ ಪ್ರಕೃತಿ ನೋಡ್ಲಾರ್ದೆ ನೀರಿನ ರುಚಿನೂ ಬದ್ಲಿ ಆಗಿತ್ತಂತೆ, ಅಂದ್ರೆ ಚೇಂಜ್ ಆಗಿತ್ತಂತೆ. ಸೊ ಇಷ್ಟೆಲ್ಲ ಅಪಶಕನಗಳು ಕಾಣ್ತಾ ಇದೆ.
ನೀನು ಬೇರೆ ಯಾವ್ದು ಕಾರ್ಯ ಮಾಡದೆ, ಅಂದ್ರೆ ಬೇರೆ ರಾಜ್ಯನ ವಿಸ್ತಾರ ಮಾಡೋದಾಗ್ಲಿ ಅಥವಾ ನೆಮ್ಮದಿಯಿಂದ ನೀನೂ ಇಲ್ಲ, ಬೇರೆ ಯಾವ ಕಾರ್ಯದ ಮೇಲೂ ನೀನು ಆ ಫೋಕಸ್ ಮಾಡ್ತಿಲ್ಲ, ಯೋಚನೆ ಮಾಡ್ತಿಲ್ಲ ಬೇರೆ ಯಾವ ಕಾರ್ಯದ ಬಗ್ಗೆನೂ. ಹಾಗಾಗಿ ಸೀತೆ ಬಂದಾಗಿಂದ ಅಪಶಕನಗಳು ಕಾಣ್ತಾ ಇದೆ. ಸೀತೆನ ನಾವು ಮರಳಿ ಎಲ್ಲಾ ಮುತ್ತು ರತ್ನಗಳೊಂದಿಗೆ ಕ್ಷಮೆ ಕೇಳಿ ಅವಳಿಗೆ ಎಲ್ಲಾ ಯೋಗ್ಯವಾದ ಆಭರಣಗಳನ್ನ, ವಸ್ತ್ರಗಳನ್ನ ಕೊಟ್ಟು ಅವಳನ್ನ ಅಲಂಕೃತ ಮಾಡಿ, ಅಂದ್ರೆ ಅಲಂಕಾರ ಮಾಡಿ ಕರ್ಕೊಂಡೋಗಿ ರಾಮಚಂದ್ರನ್ಗೆ ಒಪ್ಸಿ ಕ್ಷಮೆ ಕೇಳೋಣ ಅಂತ. ಅದಕ್ಕೆ ವಿಭೀಷಣನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ರಾವಣನಿಗೆ ಕೋಪ ಬರತ್ತೆ. ಕೋಪ ಬಂದು ರಾವಣ ಒಂದೇ ಮಾತು ಹೇಳ್ತಾನೆ, ನೋಡು, ಶತ್ರುಗಳನ್ನ ನಂಬೋದು ಅಂದ್ರೆ ಇವಾಗ ನನ್ಗೆ ನನ್ ಮುಂದೆ ಇರೋರ್ಗೆ ದುಶ್ಮನ್ ಇದೆ ಅಂದ್ರೆ ನಾವು ಸ್ವಲ್ಪ ಎಚ್ಚರವಾಗಿರ್ತೀವಿ. ನನ್ಗೆ ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಮನ್ಸಲ್ಲಿ ಏನೋ ಕೆಟ್ಟದಿದೆ ಅಂದ್ರೆ ನಮಗ್ ಗೊತ್ತಿರಲ್ಲ, ಯಾಕಂದ್ರೆ ನಮ್ ಸೀಕ್ರೆಟ್ ಎಲ್ಲ ಅವ್ರಿಗೆ ಗೊತ್ತಿರತ್ತೆ, ನಾವೆಲ್ಲಾನು ಹೇಳ್ಕೊಂಡಿರ್ತೀವಿ. ಆದ್ರೆ ಇವ್ರು ನಮ್ಮ ಶತ್ರು ಅಂತ ಗೊತ್ತಾದ್ರೆ ಅವ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿರ್ತೀವಿ, ಅಥವಾ ನಮ್ ಯಾವ್ದೋ ಒಂದ್ ವಿಷಯನ ಹೇಳಲ್ಲ, ಅಂದ್ರೆ ಸೀಕ್ರೆಟ್ ಆಗಿ ಎಲ್ಲಾನು ಮೇಂಟೈನ್ ಮಾಡ್ತೀವಿ. ಆದ್ರೆ ನಮ್ ಜೊತೆ ಇರೋರ್ಗೆ ನಮ್ ಮೇಲೆ ಅಸಮಾಧಾನ ಇದ್ದು ನಮ್ ಮುಂದೆ ನಗುಮುಖದಿಂದ ಇದ್ರು, ಅಥವಾ ನಮಗ್ ಒಳ್ಳೇದು ಮಾತಾಡೋ ರೀತಿ ಮಾಡಿ ಮನ್ಸಲ್ಲೇ ಕೆಟ್ಟದ್ ಬಯಸ್ತಿದ್ರೆ ಅವ್ರ ಹತ್ರ ನಾವ್ ಎಲ್ಲಾನು ಹೇಳ್ಕೊಂಡಿರ್ತೀವಿ. ಅದು ನಮ್ ವೀಕ್ ಪಾಯಿಂಟ್ ಎಲ್ಲ ಅವ್ರಿಗೆ ಗೊತ್ತಿರತ್ತೆ. ಹಾಗಾಗಿ ರಾವಣ ಹೇಳ್ತಿದ್ದಾನೆ, ಶತ್ರುನ ಒಂದ್ ಪಕ್ಷದಲ್ಲಿ ನಂಬೋದು, ಆದ್ರೆ ನೀನ್ ಎಂತ ತಮ್ಮ ನನಗೆ, ನನ್ಗೆ ನೀನು ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನನ್ನೇ ನೀನು ಬೇರೆದವ್ರ ಮುಂದೆ ಸೋಲು ಅಂತ ಹೇಳ್ತಿದ್ಯಾ. ನೋಡಿ, ಇವಾಗ ಅವ್ನ್ ಸೋತ್ರೆ ಅವ್ನ್ಗಿನ್ನೂ ಆವೇಶ ಇದೆ, ದೇವ್ರು ಇನ್ನೂ ಕ್ಷಮೆ ತೋರ್ಸಿ ಬದುಕ್ಬೋದು. ಆದ್ರೆ ಅವ್ನ್ ಸೋತಿಲ್ಲ ಅಂದ್ರೆ, ಸೋಲೋದು ಅಂದ್ರೆ ತಪ್ಪನ್ನ ಒಪ್ಕೊಳ್ಳೋದು, ಸೋಲೋದು ಅಂದ್ರೆ ಯುದ್ಧದಲ್ಲಿ ಸೋಲೋದು ಅಂತ ಅಲ್ಲ. ಸೊ ಆ ರೀತಿ ನನ್ನ ಪರಾಕ್ರಮದ ಬಗ್ಗೆ ನೀನು ಅನುಮಾನಿಸ್ತಿದ್ಯಾ, ನನ್ನ ಶಕ್ತಿನ ಅನುಮಾನಿಸ್ತಿದ್ಯಾ. ನಿನ್ನ ಬಿಟ್ಟು ಈ ಮಾತನ್ನ ಬೇರೆ ಯಾರಾದ್ರೂ, ಅಲ್ಲಿರುವಂತ ಮಂತ್ರಿಗಳು ಅಥವಾ ಸಂಬಂಧ ಇಲ್ದವ್ರು ಯಾರಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವ್ರ ತಲೆನ ನಾನ್ ತಗ್ಗಿತಿದ್ದೆ. ನೀನು ನನ್ ತಮ್ಮ ಅನ್ನೋ ಕಾರಣಕ್ಕೆ ನಿನ್ನ ಬದುಕಕ್ ಬಿಟ್ಟಿದ್ದೀನಿ, ನನ್ ಕಣ್ಮುಂದೆ ಇರ್ಬೇಡ, ಈ ರಾಜ್ಯದಲ್ಲಿ ನಿನಗ್ ಜಾಗ ಇಲ್ಲ, ಇಲ್ಲಿಂದ ಹೊರಟೋಗು ನೀನು. ಯಾವಾಗ ರಾಮಚಂದ್ರನ ನಾನ್ ಸೋಲಿಸ್ತೀನಲ್ಲ, ಅವಾಗ ನಿನ್ಗೆ ನನ್ನ ಶಕ್ತಿ ಪರಾಕ್ರಮದ ಬಗ್ಗೆ ಗೊತ್ತಾಗತ್ತೆ ಅಂತ ರಾವಣ ಹೇಳ್ತಾನೆ. ಇಷ್ಟೆಲ್ಲ ಆದ್ಮೇಲೆ ವಿಭೀಷಣನಿಗೆ ಗೊತ್ತಾಗತ್ತೆ, ಇಲ್ಲಿ ನಾನಿರೋದು ಸೂಕ್ತ ಅಲ್ಲ ಅಂತ. ಅವನು ಬೇರೆ ಅವನ ಜೊತೆ ಇರುವಂತ 4 ಜನ ರಾಕ್ಷಸರ ಜೊತೆ, ಅಂದ್ರೆ ಅವನ ಜೊತೆ ಇರೋರು ಅವರು ಒಳ್ಳೆಯವರು, ಅವ್ರನ್ನೆಲ್ಲ ಕರ್ಕೊಂಡು ಆಕಾಶ ಮಾರ್ಗದಿಂದ ಸಮುದ್ರನ ದಾಟ್ಕೊಂಡು ಬಂದು ಈ ಕಡೆ ದಕ್ಷಿಣ ತೀರದಲ್ಲಿ ಆಕಾಶ ಮಾರ್ಗದಲ್ಲೇ ನಿಂತ್ಕೊಂಡು ಸುಗ್ರೀವನ್ನ ಕೂಗಿ ಹೇಳ್ತಾನೆ, ಅಂದ್ರೆ ರಾಮಚಂದ್ರನಿಗೆ ನನ್ನ ಸಂದೇಶನ ತಲುಪಿಸು, ನಾನು ರಾವಣನ ತಮ್ಮ ವಿಭೀಷಣ, ರಾವಣನ ದುಷ್ಟತನನ, ಅಧರ್ಮನ, ತಪ್ಪನ್ನ ನಾನ್ ತಡೆಯಕ್ಕೆ ಪ್ರಯತ್ನ ಪಟ್ಟೆ. ಅವನು ಯಾವುದೇ ರೀತಿಯಾದಂತ, ಅಂದ್ರೆ ಏನೋ ಒಳ್ಳೇದ್ ಹೇಳಿದ್ರೆ ಕೇಳಿಸ್ಕೊಳ್ಳೋ ಮನಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನಾನು ಅವನ್ನ ತ್ಯಜಿಸಿ ತ್ಯಾಗ ಮಾಡಿ ರಾಮಚಂದ್ರನಲ್ಲಿ ಶರಣಾಗ್ಬೇಕು ಅಂತ ಬಂದಿದ್ದೀನಿ. ಈ ಮಾತನ್ನ ರಾಮಚಂದ್ರನಿಗೆ ತಲುಪಿಸು. ರಾಮಚಂದ್ರ ಒಪ್ಪಿಗೆ ಕೊಟ್ರೆ ನಾವು ಆಕಾಶದಿಂದ ಕೆಳಗಿಳಿದ್ ಬಂದು ರಾಮಚಂದ್ರನಲ್ಲಿ ಶರಣಾಗ್ತೀವಿ ಅಂತ ವಿಭೀಷಣ ಮತ್ತೆ ಅವನ ಜೊತೆ ಇರುವಂತ 4 ಜನ ರಾಕ್ಷಸರು, ಏನು ಮಂತ್ರಿಗಳು ಬಂದಿರ್ತಾರೆ, ಅವರೆಲ್ಲರೂ ಸುಗ್ರೀವನಿಗೆ ಹೇಳ್ತಾರೆ. ಸುಗ್ರೀವ ಹೋಗಿ ರಾಮಚಂದ್ರನ್ ಕೇಳ್ತಾನೆ, ಈ ರೀತಿ ರಾಕ್ಷಸರ ರಾಜ ರಾವಣನ ತಮ್ಮ ವಿಭೀಷಣ ಲಂಕೆನ ಬಿಟ್ಟು ನಿಮ್ ಹತ್ರ ಶರಣಾಗಕ್ ಬಂದಿದ್ದಾನೆ, ಆಕಾಶ ಮಾರ್ಗದಲ್ಲಿ ನಿಂತಿದ್ದಾನೆ, ಅವನ ಜೊತೆ 4 ಜನ ರಾಕ್ಷಸರು ಇದ್ದಾರೆ, ಅಂದ್ರೆ ಅವನ್ ಸಹಚರರು ಇದ್ದಾರೆ. ಇದು ನನಗನ್ನಿಸ್ದಂಗೆ ರಾವಣನ ಒಂದು ಏನು ಕೆಟ್ಟ ಕೆಲ್ಸ ಇರ್ಬೋದು, ಅವನೇ ಕಳ್ಸಿರ್ಬೋದು ರಾವಣನೇ ಅಂತ. ಅದಕ್ಕೆ ರಾಮಚಂದ್ರ ಅಲ್ಲಿ ಇರುವಂತ ಎಲ್ಲಾ ವಾನರ ನಾಯಕರನ್ನ ಕರೆದು ಕೇಳ್ತಾನೆ, ಅಂದ್ರೆ ಏನ್ ಸಲಹೆ ಮಾಡೋಣ, ಸೇರಿಸ್ಕೊಳ್ಳೋನೋ ಬೇಡವೋ ಅಂತ. ಇವಾಗ ಬೇರೆ ಸಂದರ್ಭದಲ್ಲಾಗಿದ್ರೆ ರಾವಣ ಸೀತೆನ ಅಪಹರಿಸ್ಕೊಂಡ್ ಹೋಗದೆ ಇದ್ದಿದ್ರೆ, ಬೇರೆ ಸಂದರ್ಭದಲ್ಲಾಗಿದ್ರೆ ಸುಗ್ರೀವ ಬಂದ್ರುನು ಒಂದ್ ಅತಿಥಿ ರೀತಿಯಲ್ಲಿ ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡ್ತಿದ್ರು. ಇನ್ನು ಸ್ವಲ್ಪ ದಿನಕ್ಕೇನೆ ಯುದ್ಧ ಆಗೋದಿದೆ. ಪ್ಲಸ್ ಇವನು ಅಪೋಸಿಟ್ ಎನಿಮಿ ಟೀಮ್ ಅಂತ ಏನ್ ಹೇಳ್ತೀವಿ, ಶತ್ರುಗಳ ಕಡೆಯಿಂದ ಬಂದವನು, ಅವನ ಸೇರಿಸ್ಕೊಳ್ಳೋದು ಅಷ್ಟು ಯೋಗ್ಯ ಅಲ್ಲ. ಯಾಕಂದ್ರೆ ಅದು ಅವ್ರದ್ದೊಂದು ಯೋಜನೆ ಇರ್ಬೋದು, ಏನು ಶರಣಾಗೋ ರೀತಿಯಲ್ಲಿ ಬಂದು
ವಾನರನ್ನ ಇಲ್ಲೇ ಸಂಹಾರ ಮಾಡೋದಾಗಿರ್ಬೋದು, ಅಥವಾ ಅವರ ದಾರಿನ ತಪ್ಸೋದಾಗಿರ್ಬೋದು, ಬೇರೆ ಕಡೆ ದಾರಿ ತಪ್ಸೋದಾಗಿರ್ಬೋದು, ಅವರ ಬಲ ತಿಳ್ಕೊಳ್ಳೋದು ಅಂದ್ರೆ ಅವ್ರ ಶಕ್ತಿ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಸೊ ಅದು ಒಂದ್ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಸುಮ್ನೆ ಯಾರೋ ಬಂದಿದಾರಂತ ಸ್ವೀಕಾರ ಮಾಡಕ್ಕಾಗಲ್ಲ, ಅವ್ರನ್ನ ಸೇರಿಸ್ಕೊಳಕ್ ಹಾಗಾಗಿ ರಾಮಚಂದ್ರ ಎಲ್ಲರ ಅಭಿಪ್ರಾಯನ ಕೇಳ್ತಾನೆ. ಎಲ್ಲರಂದ್ರೆ ಅಷ್ಟು ಕೋಟಿ ಜನ ವಾನರಲ್ಲ, ಅವರಲ್ಲಿ ಮುಖ್ಯವಾಗಿರೋರ್ನ ವಾನರ ನಾಯಕರನ್ನ ಕೇಳ್ತಾನೆ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ. ಎಲ್ರು ಅದೇ ಅಭಿಪ್ರಾಯ ಹೇಳ್ತಾರೆ. ಇದು ಸರಿಯಾದ ಸಮಯ ಅಲ್ಲ, ಅವನು ನಮ್ಮ ಶತ್ರು ಕಡೆದವನು, ಯಾವ್ದೋ ಯೋಚನೆಯಿಂದನೇ ಬಂದಿರ್ಬೇಕು, ಅವನ ನಾವು ಸೇರಿಸ್ಕೊಳ್ಳೋದ್ ಬೇಡ, ಹಂಗೆ ಹಿಂಗೆ ಅಂತ ಎಲ್ರು ಹೇಳ್ತಾರೆ. ಸುಗ್ರೀವನನು ಹೇಳ್ತಾನೆ, ಯಾರಾದ್ರೂ ಇಂಥ ಸಮಯದಲ್ಲಿ ಇನ್ನೇನ್ ಯುದ್ಧ ಆಗತ್ತೆ ಅನ್ನೋ ಸಮಯದಲ್ಲಿ ಅನ್ನನ್ನ ಬಿಟ್ಟು ಬರೋದುಂಟ? ಖಂಡಿತವಾಗೂ ಇದೇನೋ ರಾಕ್ಷಸರ ಒಂದ್ ಕೆಟ್ಟ ಕೆಲ್ಸನೇ ಇರ್ಬೋದು, ಗೂಢಾಚರಿಗಳಾಗಿ ಬಂದಿರ್ಬೋದು, ಈ ರೀತಿ ಎಲ್ಲ ಸುಗ್ರೀವನು ಹೇಳ್ತಾನೆ. ಆದ್ರೆ ಹನುಮಂತ ಮಾತ್ರ ಮೌನವಾಗಿ ಸುಮ್ನೆ ಕೂತಿರ್ತಾನೆ. ಯಾಕಂದ್ರೆ ಹನುಮಂತ ವಿಭೀಷಣ ಅವನ ಸ್ವಭಾವನ ನೋಡ್ಕೊಂಡ್ ಬಂದಿರ್ತಾನೆ ಲಂಕೆಯಲ್ಲಿ ಇರುವಾಗ. ಇವಾಗ ನಾವ್ ಹೇಳ್ತೀವಿ, ಯಾರನ್ನಾರು ಒಬ್ಬರನ್ನ ನೋಡಿದ ತಕ್ಷಣ ಅವ್ರ ಬಗ್ಗೆ ನಮ್ಗೆಲ್ಲಾ ಗೊತ್ತು ಅಂತ, ನನ್ ಸಿಕ್ಸ್ ಸೆನ್ಸ್ ಹಿಂಗ್ ಹೇಳ್ತು ಹಂಗ್ ಹೇಳ್ತು, ಅವ್ರ ಬಗ್ಗೆ ಗೊತ್ತು ಅಂತ. ಯಾರ ಮನ್ಸಲ್ಲಿ ಏನ್ ಇರತ್ತೆ ಅನ್ನೋದು ಗೊತ್ತಾಗಲ್ಲ. ಅಥವಾ ಅವ್ರು ಬಂದಿರುವಂತ ಸಮಯ, ಅವನು ಒಳ್ಳೆ ವ್ಯಕ್ತಿ, ಆದ್ರೆ ಬಂದಿರುವಂತ ಸಮಯ ಒಳ್ಳೇದಲ್ಲ. ಯಾಕಂದ್ರೆ ಶತ್ರು ಸೈನ್ಯದಿಂದ ಬಂದವನು ಒಳ್ಳೆ ಸಮಯದಲ್ಲಿ ಬಂದ್ರು ಕೆಟ್ಟ ಸಮಯದಲ್ಲಿ ಬಂದ್ರು ಶತ್ರುನೇ. ಇವಾಗ ಇದು ಒಳ್ಳೆ ಸಮಯ ಅಲ್ಲ, ಅವನ್ ಮನಸ್ಥಿತಿ ಒಳ್ಳೇದಿದೆ. ಬಟ್ ಇಲ್ಲಿ ಎಲ್ರು ಅವ್ರವ್ರ ಯೋಚನೆಯಲ್ಲಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ಅವ್ರ ಸೈನ್ಯನ ಹೆಂಗ್ ರಕ್ಷಣೆ ಮಾಡ್ಕೋಬೇಕನ್ನೋದು ಅವ್ರು ಅದನ್ನ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಹನುಮಂತ ಮಾತ್ರ ಸುಮ್ನೆ ಮೌನವಾಗಿ ಕೂತಿದ್ದ ಅಂತ ರಾಮಚಂದ್ರ ಕೇಳ್ತಾನೆ. ನಿನ್ನ ಯೋಚನೆ ಏನು? ನೀನು ಲಂಕೆಗೆ ಹೋಗಿ ಬಂದಿದ್ಯಾ, ವಿಭೀಷಣ ಸೇರಿಸ್ಕೋಬೇಕಾ ಬೇಡ್ವಾ ಅಂತ. ಅದಕ್ಕೆ ಹನುಮಂತ ಹೇಳ್ತಾನೆ, ನೀವೆಲ್ರೂ ಹೇಳೋದು ಸರಿ. ಯಾಕಂದ್ರೆ ಹನುಮಂತ ಯಾರ್ ಮಾತಿಗೂನು ನೀ ತಪ್ಪು ಅಂತ ನೇರವಾಗಿ ಹೇಳಲ್ಲ. ಯಾವಾಗ್ಲೂನು ಅಷ್ಟು ವಿನಯದಿಂದ ಸರಳವಾಗಿ ಯಾರ ಮಾತಿಗೂ ನೋವಾಗದೇ ಇರೋ ರೀತಿಯಲ್ಲಿ ಹನುಮಂತ ಮಾತಾಡೋದು ಜಾಸ್ತಿ. ಹಾಗಾಗಿ ರಾಮನೇ ಹನುಮಂತನ ಅವನ ಮಾತಲ್ಲಿ ಚತುರ, ಚಾಣಕ್ಯ ಅಂತ ಹೊಗಳ್ತಾರೆ. ಕಿಷ್ಕಿಂಧ ಕಾಂಡದಲ್ಲಿ ಆಗತ್ತೆ. ಅವಾಗ ಹನುಮಂತ ಹೇಳ್ತಾನೆ, ನೀವೆಲ್ರೂ ಹೇಳೋದು ಸರಿ, ಇವಾಗ ಇದು ಒಳ್ಳೆ ಸಮಯ ಅಲ್ಲ. ಏನು ಯುದ್ಧ ಆಗೋ ಸಂದರ್ಭದಲ್ಲಿ ಶತ್ರುವಿನ ಸೈನ್ಯದಿಂದ ಆ ಕಡೆಯಿಂದ ಶತ್ರು ರಾಜ್ಯದಿಂದ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನಾವು ಯೋಚನೆ ಮಾಡ್ಬೇಕು. ಆದ್ರೆ ನಾನು ವಿಭೀಷಣನ್ನ ಅರ್ಥ ಮಾಡ್ಕೊಂಡಂಗೆ, ನಾನ್ ಹೋಗಿ ಲಂಕೆಗೆ ಏನ್ ನೋಡಿ ಬಂದಿದ್ದೀನಿ, ಅವಾಗ ನಾನು ವಿಭೀಷಣ ಅರ್ಥ ಮಾಡ್ಕೊಂಡಂಗೆ ನಾನ್ ಹೇಳೋದು, ವಿಭೀಷಣ ಮನೆಯಲ್ಲಿ ಮಾತ್ರ ದೇವರ ನಾಮಸ್ಮರಣೆ, ವಿಷ್ಣುವಿನ ನಾಮಸ್ಮರಣೆ, ನಾರಾಯಣ ನಾಮಸ್ಮರಣೆ ನಡೀತಿತ್ತಂತೆ. ಆ ರಾಜ್ಯಕ್ಕೆ ಎಲ್ಲ ಅಂದ್ರೆ ಹನುಮಂತ ಎಲ್ಲಾ ಇಡೀ ರಾಜ್ಯನ ಸುತ್ಕೊಂಡು ನೋಡ್ಕೊಂಡ್ ಬಂದಿದ್ದಾನಲ್ಲ, ಎಲ್ಲಾ ಕಡೆ ದುಷ್ಕರ್ಮಗಳು, ದುಷ್ಕಾರ್ಯಗಳು, ಬೇಡದೆ ಇರೋ ಚಟಗಳು, ಕುಡಿಯೋದು, ಕುಣಿಯೋದು, ಅಸಭ್ಯವಾಗಿ ವರ್ತಿಸೋದು ಅಂತದೇ ನಡೆಯತ್ತಂತೆ ಎಲ್ಲರ ಮನೆಯಲ್ಲಿ. ಆದ್ರೆ ವಿಭೀಷಣ ಮನೆಯಲ್ಲಿ ಮಾತ್ರ ನಾರಾಯಣನ ಜಪ ನಡೀತಿತ್ತಂತೆ. ಹಾಗಾಗಿ ರಾವಣನ ದುಷ್ಟತನ ನೋಡ್ಲಾರ್ದೆ ವಿಭೀಷಣ ಇಲ್ಲಿ ಬಂದಿದ್ದಾನೆ ಅಂತ ಹನುಮಂತ ಯಾವ ರೀತಿ ಹೇಳ್ತಿದ್ದಾನಂದ್ರೆ, ನಿಮ್ಮೆಲ್ಲರ ಮಾತನ್ನ ನಾನು ತಿರಸ್ಕಾರ ಮಾಡ್ತಿಲ್ಲ, ನೀವ್ ಎಲ್ರು ಯೋಚನೆ ಮಾಡೋದು ಸರಿಯಾಗಿದೆ, ಆದ್ರೆ ನಾನ್ ನೋಡಿ ಬಂದಿರೋ ಕಾರಣಕ್ಕೆ ವಿಭೀಷಣ ಒಳ್ಳೆಯವನು, ಅವನ್ನ ಸೇರಿಸ್ಕೋಬಹುದು, ಯಾವುದೇ ಅಪಾಯ ಇಲ್ಲ ಅಂತ ಹನುಮಂತ ಹೇಳ್ತಿದ್ದಾನೆ. ಹಾಗೆ ಇನ್ನೂ ಒಂದ್ ಕಾರಣಕ್ಕೆ ಹನುಮಂತ ಹೇಳ್ತಾನೆ, ರಾಮಚಂದ್ರ ಯಾರು ಶರಣಾಗಿ ಬರ್ತಾರೆ, ನೀನೇ ಗತಿ ಅಂತ ಶರಣಾಗಿ ರಾಮನ ಹತ್ರ ಬರ್ತಾರೆ, ಅವರನ್ನ ರಾಮಚಂದ್ರ ಯಾವತ್ತೂ ತಿರಸ್ಕಾರ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಾವೆಲ್ಲ ನಮ್ ತಪ್ಪನ್ನ ಒಪ್ಕೊಂಡು ದೇವ್ರ ಹತ್ರ, ಇವಾಗ ರಾಮನ್ಗೆ ಈಸಿಯಾಗಿ ಗೊತ್ತಾಗ್ತಿತ್ತು ವಿಭೀಷಣ ಕೆಟ್ಟ ಕೆಲ್ಸಕ್ ಬಂದಿದ್ರೆ ಸೇರಿಸ್ಕೋಬಾರ್ದು, ಅವನ ಉದ್ದೇಶ ಗೊತ್ತಾಗ್ತಿತ್ತು. ಕಳ್ಳತನದಿಂದ ಬಂದವರು ವಾನರ ರೂಪ ಧರಿಸಿನೂ ಸೇರ್ಬೋದಿತ್ತು ಸೈನ್ಯನ. ಯಾಕಂದ್ರೆ ರಾಕ್ಷಸರು ಯಾವ ಬೇಕು ಆ ವೇಷ ಅವ್ರು ಹಾಕೊಳ್ಳೋ ಶಕ್ತಿ ಅವ್ರಿಗಿರತ್ತೆ. ಸೊ ಅವನ ಆ ರೀತಿ ಮಾಡ್ದೆ ನ್ಯಾಯವಾದ ರೀತಿಯಲ್ಲಿ ಬಂದಿದ್ದಾನೆ ಅಂದ್ರೆ ಖಂಡಿತವಾಗ್ಲೂನು ವಿಭೀಷಣ ಒಳ್ಳೆಯವನು. ಹಾಗೆ ರಾಮಚಂದ್ರಗೂ ಹೇಳ್ತಾನೆ, ನೋಡು ಪ್ರಭು, ನಿನ್ನಲ್ಲಿ ಶರಣಾಗಿ ಬಂದವ್ರನ್ನ ಯಾರನ್ನೂ ನೀನು ತಿರಸ್ಕಾರ ಮಾಡೋದಿಲ್ಲ ಅಂತ ನಂಬಿನೇ ಅವನ್ ಬಂದಿರೋದು. ಅವನ ಸೇರಿಸ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ಅಪಾಯ ಇಲ್ಲ. ನಾವು ಅಂದ್ರೆ ಖಂಡಿತವಾಗ್ಲೂ ಪೂರ್ತಿಯಾಗಿ ನಂಬಿ ಅವನ ನಮ್ಮ ಸೈನ್ಯಕ್ಕೆ ಸೇರಿಸ್ಕೋಬಹುದು. ಇದ್ರಿಂದ ನಮಗೂ ಲಾಭ ಇದೆ. ಯಾಕಂದ್ರೆ ಅವು ರಾವಣನ್ ಬಗ್ಗೆ ಮತ್ತೆ ಲಂಕೆ ಬಗ್ಗೆ
ಎಲ್ಲಾನು ಬಿಟ್ಕೊಡ್ತಾನೆ, ಎಲ್ಲಾ ವಿಷಯನೂ ಹೇಳ್ತಾನೆ, ಅದ್ರಿಂದ ನಮ್ಗೆ ಲಾಭ ಆಗತ್ತೆ ಅಂತ. ರಾಮಚಂದ್ರ ಹನುಮಂತನ್ ಮಾತನ್ನ ಒಪ್ಕೋತಾನೆ. ನೋಡೋಣ ನಾಳೆ ದಿನ ವಿಭೀಷಣ ಮತ್ತೆ ರಾಮಚಂದ್ರ ಅವರಿಬ್ಬರು ಸ್ನೇಹಿತರಾಗ್ತಾರ ಅಂತ. ಸೊ ಇವತ್ತಿಷ್ಟು ನಾನು ರಾಮಾಯಣದಲ್ಲಿ ಓದಿರುವಂತ ಕತೆ. ನಾಳೆ ಏನಾಯ್ತು ಅಂತ ಮತ್ತೆ ನಾಳೆ ದಿನ ಓದ್ಬಿಟ್ಟು ಯುದ್ಧಕಾಂಡದ ಮುಂದಿನ ಭಾಗನ ತಿಳಿಸ್ಕೊಡ್ತೀನಿ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.